ಹಾಯ್ ಹಲೋ ನಮಸ್ತೆ ಸ್ನೇಹಿತರೆ. ನಾನಿವತ್ತು ಬಿಗ್ ಬಾಸ್ನಲ್ಲಿ ಆದ ಒಂದು ಶಾಕಿಂಗ್ ಎಲಿಮಿನೇಷನ್ ಅಂದರೆ ಭಾನುವಾರದ ಎಪಿಸೋಡ್ನಲ್ಲಿ ನಡೆದ ಶಾಕಿಂಗ್ ಎಲಿಮಿನೇಷನ್ ಅಂದರೆ ಅದು ನಮ್ಮ ಶಿಶಿರ್ ಶಾಸ್ತ್ರಿಯವರ ಒಂದು ಎಲಿಮಿನೇಷನ್ ಅಂತ ಹೇಳ್ಬೋದು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡದಿರೋಕ್ಕಾಗದಿರೋಂಥ ಒಂದು ಎಲಿಮಿನೇಷನ್ ಅಂತಲೇ ಹೇಳ್ಬೋದು. ಅತ್ಯುತ್ತಮ ಕಂಟೆಸ್ಟೆಂಟ್, ಉತ್ತಮ ಸ್ಪರ್ಧಿ, ಒಳ್ಳೆಯ ಹೃದಯವುಳ್ಳ ಹೃದಯವಂತ ವ್ಯಕ್ತಿ, ಯಾರಿಗೂ ನೋವನ್ನು ಕೊಡದಂಥ ವ್ಯಕ್ತಿ ಅಂತ ಹೇಳ್ಬೋದು. ಶಿಶಿರ್ ಶಾಸ್ತ್ರಿಯವರು ಮೊದಲ ವಾರದಿಂದ 11-12ನೇ ವಾರ ಗಂಟ ಅವರು ತಮ್ಮ ಆಟವನ್ನು ಆಡಿಕೊಂಡು ಬಂದಿದ್ದರು. ಉತ್ತಮವಾಗಿ ಆಟವನ್ನು ಆಡ್ತಿದ್ರು. ಅದರ ಜೊತೆಗೆ ಟಾಸ್ಕ್ ಆಡೋದಾಗಲಿ ಅಥವಾ ಮನೆಯಲ್ಲಿ ಭಾಗವಹಿಸೋದಾಗಲಿ ಅಥವಾ ಮನೆಯಲ್ಲಿ ಜಗಳ ಆದಾಗ ಅದನ್ನು ನಿಲ್ಲಿಸೋದಾಗಲಿ, ಹೀಗೆ ಎಲ್ಲರ ಒಂದು ಚಟುವಟಿಕೆಯನ್ನು ಕೂಡ ಅವರು ಭಾಗವಹಿಸಿದರು. ಆದರೆ ಅದೇನು ಅಂತಲೇ ಗೊತ್ತಿಲ್ಲ, ಇದ್ದಕ್ಕಿದ್ದಂಗೆ ಈ ಭಾನುವಾರದ ಎಪಿಸೋಡ್ನಲ್ಲಿ ಶಿಶಿರ್ ಶಾಸ್ತ್ರಿಯವರು ಬಿಗ್ ಬಾಸ್ ಮನೆಯಿಂದ ಹೊರಬಂದಿದ್ದಾರೆ, ಅಂದರೆ ಎಲಿಮಿನೇಟ್ ಆಗಿ ಹೊರಬಂದಿದ್ದಾರೆ. ಬಹುಶಃ ಸುದೀಪ್ ಸರ್ ಹೇಳ್ದಂಗೆ ಒಬ್ಬ ಡಿಗ್ನಿಫೈಡ್ ವ್ಯಕ್ತಿತ್ವವುಳ್ಳ ಮನುಷ್ಯ ಅಂತ ಹೇಳ್ಬೋದು. ಯಾರಿಗೂ ನೋವಾಗದೇ ಎಲ್ಲರನ್ನೂ ಸಮಾನ ಚಿತ್ತದಿಂದ ನೋಡುವ ವ್ಯಕ್ತಿತ್ವ ಅಂದರೆ ಅವರೇ ನಮ್ಮ ಶಿಶಿರ್ ಶಾಸ್ತ್ರಿ ಅಂತ ಹೇಳ್ಬೋದು. ಮತ್ತು ಅವರ ಒಂದು ಆಬ್ಸೆನ್ಸ್ ಈ ಮನೆಯಲ್ಲಿ ಮುಂದೆ ಹೇಗಿರುತ್ತೆ ಅಂತ ಮುಂದಿನ ಎಪಿಸೋಡ್ಗಳಲ್ಲಿ ಗೊತ್ತಾಗುತ್ತೆ. ಅವರ ಎಲಿಮಿನೇಷನ್ ಕೂಡ ತುಂಬ ಶಾಕಿಂಗ್ ಆಗಿ ಇತ್ತು ಅಂತಲೇ ಹೇಳ್ಬೋದು. ಯಾರೂ ಕೂಡ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಶಿಶಿರ್ ಅವರು ಫಿನಾಲೆ ಗಂಟ ಬರ್ತಾರೆ ಅಂತ ಕೂಡ ಎಲ್ಲರೂ ಎಕ್ಸ್ಪೆಕ್ಟೇಷನ್ ಇತ್ತು. ಆದರೆ ಅವರು 77 ದಿವಸವನ್ನು ಮುಗಿಸಿ 11ನೇ ವಾರಕ್ಕೆ ಮನೆಯಿಂದ ಹೊರಗೆ ಬಂದಿದ್ದಾರೆ. ಆದರೂ ಆಟ ಆದಮೇಲೆ ಒಬ್ಬರು ಗೆಲ್ಲಬೇಕು, ಇನ್ನೊಬ್ಬರು ಸೋಲಬೇಕು. ಹಾಗಾಗಿ ಅವರು ಇಷ್ಟು ದಿವಸ ಅವರು ನೀಡಿದ ಮನೋರಂಜನೆ, ಅವರ ವ್ಯಕ್ತಿತ್ವ ಮತ್ತು ಅವರು ನಡೆದುಕೊಂಡ ರೀತಿ ಬಿಗ್ ಬಾಸ್ ಮನೆಯಲ್ಲಿ ಎಲ್ಲವೂ ಅವರು ಪ್ರೀತಿಸುವ, ಅವರನ್ನು ಪೂಜಿಸುವ, ಅವರನ್ನು ಇಷ್ಟಪಡುವ ಅಭಿಮಾನಿಗಳ ಹೃದಯದಲ್ಲಿ ಯಾವಾಗಲೂ ಶಾಶ್ವತವಾಗಿರುತ್ತೆ. ಮತ್ತು ಅವರ ವ್ಯಕ್ತಿತ್ವ, ಅವರು ನಡೆದುಕೊಂಡ ರೀತಿ, ಅವರು ಬಿಗ್ ಬಾಸ್ ಮನೆಯಲ್ಲಿ ಹೇಗಿದ್ದರೂ ಹಾಗೆ ಇದ್ದ ರೀತಿ ಎಲ್ಲರಿಗೂ ಇಷ್ಟ ಆಯಿತು ಅಂತ ಹೇಳ್ಬೋದು. ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಒಬ್ಬ ಉತ್ತಮ ಸ್ಪರ್ಧಿ ಹೋದರು ಅಂತಲೂ ಹೇಳ್ಬೋದು. ನನಗೂ ಕೂಡ ಒಬ್ಬ ಬೆಸ್ಟ್ ಕಂಟೆಸ್ಟೆಂಟ್, ಉತ್ತಮ ಸ್ಪರ್ಧಿ, ನಾನು ಕೂಡ ಒಬ್ಬ ಇಷ್ಟಪಡುವಂಥ ವ್ಯಕ್ತಿ ಬಿಗ್ ಬಾಸ್ ಮನೆಯಲ್ಲಿ ಅಂದರೆ ಶಿಶಿರ್ ಶಾಸ್ತ್ರಿ ಅಂತಲೇ ಹೇಳ್ಬೋದು. ಆದರೆ ಅವರ ಒಂದು ಅನುಪಸ್ಥಿತಿ, ಅವರ ಆಬ್ಸೆನ್ಸ್ ಮುಂದಿನ ಎಪಿಸೋಡ್ಗಳಲ್ಲಿ ನಾವು ಕಾಣ್ಬೋದು. ಫ್ರೆಂಡ್ಸ್, ನಾವೆಲ್ಲರೂ ಅವರಿಗೆ ವಿಶ್ ಮಾಡೋಣ. ಮೊನ್ನೆ ತಾನೇ ಅವರ ಬರ್ತ್ಡೇ ಆಗಿದೆ. ಹಾಗಾಗಿ ಹ್ಯಾಪಿ ಬರ್ತ್ಡೇ ಒನ್ಸ್ ಅಗೇನ್ ಸರ್. ದೇವರು ನಿಮಗೆ ಒಳ್ಳೆಯ ಆರೋಗ್ಯ, ಆಯಸ್ಸು, ಸುಖ, ಶಾಂತಿ, ನೆಮ್ಮದಿ ಎಲ್ಲವನ್ನು ನೀಡಲಿ. ನಿಮ್ಮ ಕನಸುಗಳೆಲ್ಲ ನನಸಾಗಲಿ ಅಂತ ನಾವು ಕೇಳ್ಕೊತೀವಿ. ನಿಮ್ಮ ಅಭಿಮಾನಿಗಳು ಕೂಡ ನಿಮಗೆ ಒಂದು ಬ್ಲೆಸ್ಸಿಂಗ್ಸನ್ನು ಕೊಟ್ಟೇ ಕೊಡ್ತಾರೆ. ನಿಮ್ಮ ಮುಂದಿನ ಪ್ರಾಜೆಕ್ಟ್ಗಳು ಏನೇನಿದೆ ಎಲ್ಲ ಈಡೇರಲಿ ಅಂತ ನಾನು ಈ ಅಭಿಮಾನಿಗಳ ಪರವಾಗಿ ನಾನು ನಿಮಗೆ ತಿಳಿಸ್ತಾ ಇದ್ದೀನಿ. ಒನ್ಸ್ ಅಗೇನ್ ಹ್ಯಾಪಿ ಬರ್ತ್ಡೇ ಸರ್. ಹಾಗಾಗಿ ಫ್ರೆಂಡ್ಸ್, ದಯವಿಟ್ಟು ಈ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ ಮಾತೆ.